ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾಯಂಕಾಲ ಆಗೈತೆ ನೋಡ್ರಿ ಫ್ರೆಂಡ್ಸ. ಆರಾಮ್ಸೆ ಇಲ್ಲಿ ಕುತ್ಕೊಂಡು ನನಗಂತೂ ಭಾಳ ಖುಷಿ ಕೊಡಾಕತ್ತೈತಿ. ಇದು ಸ್ವಲ್ಪ ಲಗುಟಿನಿ ಯಾಕೆ ತಂದಾಕಿಲ್ಲಪ್ಪ, ಇದನ್ನ ಈಗ ಒಂದು 15-20 ದಿವಸದ ಹಿಂದೆನೆ ತರಬೇಕಾಗಿತ್ತಪ್ಪ ಅಂತ ಕೇಸಿ ಅನ್ಸಾಕತ್ತೈತಿ. ಅಷ್ಟು ಈ ಒಂದು ವಾತಾವರಣ ಖುಷಿ ಕೊಡ್ತೈತಿ ನೋಡ್ರಿ. ಇದನ್ನು ನೋಡಿ ನಿಮಗೂ ಇಷ್ಟ ಆಗುತ್ತಾನಂತ ಕೇಸಿ ಅನ್ಕೊಂಡಿನಿ. ಈ ಥರ ವಾತಾವರಣದೊಳಗೆ ಇರ್ತೀನಪ್ಪ ಅದಿನಪ್ಪ ಅಂದ್ರೆ ಅದು ನನ್ನ ಪುಣ್ಯ ಅಂತ ಕೇಸಿ ನಾನು ಅನ್ಕೋತೀನಿ. ಸಿಟಿಯಾಗಿದ್ದವ್ರಿಗೆ ಇಂಥ ವಾತಾವರಣ ಸಿಗೋದು ಭಾಳ ಕಷ್ಟ ನೋಡ್ರಿ. ಅದು ನಮಗೆ ಸಿಕ್ಕೈತಪ್ಪ ಅಂತಂದ್ರೆ ಅದನ್ನು ಆದಷ್ಟು ನಾನು ಉಪಯೋಗ ಮಾಡ್ಕೊಡ್ತೀನಿ. ಅದನ್ನು ಆನಂದದಿಂದ ನಾನು ಸ್ವೀಕಾರ ಮಾಡ್ತೀನಿ ನೋಡ್ರಿ. ಏನು ಬರುತ್ತೋ ಅದನ್ನು ನಾವು ಜೀವನದೊಳಗೆ ಸ್ವೀಕಾರ ಮಾಡುವಂಥ ಮನಸ್ಥಿತಿನೇ ಇಟ್ಕೊಂಡಿರ್ಬೇಕು. ಎಲ್ಲವನ್ನು ಕೂಡ ತೊಗೊಳುವಂಥ ಮನಸ್ಥಿತಿ ಇತ್ತಪ್ಪ ಅಂದ್ರೆ ಆ ದೇವರು ನಮಗೆ ಬಯಸಿದ ಭಾಗ್ಯನ ಕೊಟ್ಟೆ ಕೊಡ್ತಾನ. ಅದು ಅಂತೂ ನನ್ನ ನಂಬಿಕೆ. ಮತ್ತು ನಾನು ನಂಬಿರುವಂಥ ರಾಯರು ಕೂಡ ನಮ್ಮನ್ನು ಯಾವತ್ತೂ ಕೈ ಬಿಡಂಗಿಲ್ಲ. ನಮ್ಗೆ ಸ್ವಲ್ಪ ಏನೇ ಇರಲಕ್ಕ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಸ್ವಲ್ಪ ಸಮಯ ಹಿಡಿದ್ರೂ ನಮ್ಗೆ ಸಾಧಿಸುವಂಥ ಒಂದು ಒಳ್ಳೆ ಟೈಮ್ ಕೊಟ್ಟೆ ಕೊಡ್ತಾನ. ಒಳ್ಳೇದಾಗುತ್ತೆ ಅನ್ನೋದು ನನ್ನ ಅಷ್ಟೇ ಒಂದು ಏನಂತಂದ್ರೆ ಆಳವಾದಂಥ ನಂಬಿಕೆ ನೋಡ್ರಿ. ಆ ನಂಬಿಕೆ ಯಾವತ್ತೂ ಕೂಡ ಖುಷಿ ಆಗಂಗಿಲ್ಲ ಅಂತ ಹೇಳ್ಕೇಸಿ ಅನ್ಕೋತೀನಿ. ಸೊ ಇವತ್ತು ಶುಕ್ರವಾರ ಸಾಯಂಕಾಲ ವಿಡಿಯೋ ಮಾಡಕತ್ತೀನಿ ನೋಡ್ರಿ. ಎಲ್ಲರೂ ಆರಾಮದಿರೇನ ಅಂತ ಅನ್ಕೋತೀನಿ ರೀ. ನಾವು ಕೂಡ ಆರಾಮಾಗಿದ್ದೀವಿ. ಇನ್ನೊಂದೇನಪ್ಪ ಅಂತಂದ್ರೆ ಒಂದು ವಿಡಿಯೋ ಹಾಕಿದ್ದೆ ರೀ ಇವತ್ತು ಬೆಳಗ್ಗೆ. ನಮ್ಮ ಶ್ರದ್ಧಾ ಜೈನ್ ಅನ್ನೋರು ನಮ್ಗೆ ಬೆಂಗಳೂರಿಂದ ಸಿಸ್ಟರು ನಮ್ಗೆ ಗಿಫ್ಟ್ಗಳನ್ನು ಕೊಟ್ಟು ಕಳಿಸಿದ್ದು ರೀ. ಅದನ್ನು ನಾನು ಅಷ್ಟು ಖುಷಿಪಟ್ಟು ತೋರಿಸಿದ್ನೆ. ಅದು ಏನಾದರೂ ತಪ್ಪಾಗೈತೇನ್ರಿ ನೀವು ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ಈಗ ಅವ್ರು ಅಷ್ಟು ಪ್ರೀತಿಯಿಂದ ನಮಗೆ ಕೊಡ್ತಾರಪ್ಪ ಅಂತಂದ್ರೆ ಅದು ನಮ್ಗೆ ಹೆಮ್ಮೆ ಕೊಡ್ತೈತಿ. ಒಂದು ಯೂಟ್ಯೂಬ್ ಚಾನಲ್ನ ನಾವು ಮಾಡಿವಪ್ಪ ಅಂತಂದ್ರೆ ಒಬ್ಬರ ಮನಸ್ಸಿನೊಳಗೆ ನಾವು ಹೊಕ್ಕೀವಿ, ಅವ್ರ ಪ್ರೀತಿಗೆ ನಾವು ಒಂದು ಹರರಾಗಿವಿ ಅಂತಂದ್ರೆ ಅದು ನಮ್ಮ ಒಂದು ಸಕ್ಸಸ್. ಅದಕ್ಕೆ ಅವರು ನಮ್ಗೆ ಕೊಡುವಂಥ ಒಂದು ನಮ್ಮ ಒಂದು ಕೆಲ್ಸಕ್ಕೆ ಅವ್ರು ಕೊಡುವಂಥ ಒಂದು ಗೌರವ ಅಂತ ಕೇಸಿ ನಾನು ಅನ್ಕೊಳ್ತೀನಿ. ನಾನೇ ಅಲ್ಲ, ಒಬ್ಬ ಯೂಟ್ಯೂಬ್ ಮಾಡಿರುವಂಥ ಯಾರೇ ಬ್ಲಾಗರ್ ಆಗಿರ್ಬೋದು, ಯಾವುದೇ ಒಂದು ಕಂಟೆಂಟ್ ಹಾಕುವಂಥ ಒಬ್ಬ ಬ್ಲಾಗರು ಕೂಡ ಅದೇ ಥರನೇ ಅನ್ಕೊಳ್ಳುವಂಥದ್ದು ಸ್ನೇಹಿತರೆ. ಸೊ ಹೆಂಗಪ್ಪ ಅಂತಂದ್ರೆ ಜನ ನಾವೇನು ಮಾಡಿದ್ರು ಕೆಲವು ವಿಷಯದೊಳಗೆ ಸಹಿಸ್ಕೊಳಂಗಿಲ್ಲ. ನಾವು ಖುಷಿ ಪಟ್ಟರು ಸಹಿಸ್ಕೊಳಂಗಿಲ್ಲ, ನಾವು ಏನೋ ಒಂದು ಕಷ್ಟದ ವಿಷಯ ಹೇಳ್ಕೊಳಕ್ಕೆ ಹೋದ್ರು ಮೊದಲ ಸಹಿಸ್ಕೊಳಂಗಿಲ್ಲ. ಏನು ಹೇಳಿದ್ರು ನಮ್ಮನ್ನು ಒಂದು ಸರಿ ಅವ್ರ ಮನಸ್ಸಿನೊಳಗೆ ಇಷ್ಟಪಡದೇ ಇರೋಕೆ ಶುರು ಮಾಡಿದ್ರಪ್ಪ ಅಂತಂದ್ರೆ ನಾವು ಎಷ್ಟೇ ಸರ್ಕಸ್ ಮಾಡಿದ್ರು, ನಾವು ಎಷ್ಟೇ ಚಲೋ ಇದ್ರೂ ಅವ್ರ ಮನಸ್ಸಿನೊಳಗೆ ನಾವು ಒಂದು ಒಳ್ಳೆ ಒಂದು ಅವ್ರ ಕಡೆಯಿಂದ ಒಪಿನಿಯನ್ ತೊಗೊಳಕ್ಕೆ ಸಾಧ್ಯನೇ ಆಗಂಗಿಲ್ಲ. ಯಾರನ್ನೇ ಆಗಲಕ್ಕೆ ನೋಡ್ರಿ. ಒಬ್ಬೊಬ್ಬರು ಸುಮ್ಮನೆ ಒಬ್ಬೊಬ್ಬರನ್ನ ದ್ವೇಷ ಪಡ್ತಾರೆ, ಸುಮ್ಮನೆ ಒಬ್ಬೊಬ್ರು ಇಷ್ಟ ಆಗಿಬಿಡ್ತಾರೆ. ಯಾವುದೇ ಕಾರಣ ಇಲ್ಲದೇನೆ ಒಬ್ಬ ವ್ಯಕ್ತಿನ ಇಷ್ಟನೂ ಪಡ್ಬೋದು, ದ್ವೇಷನೂ ಮಾಡ್ಬೋದು. ಅದಕ್ಕೆ ನಾನೇ ಸಾಕ್ಷಿ ರೀ. ಕೆಲವರು ನನಗೆ ನನ್ನ ಮನಸ್ಥಿತಿ ಅರ್ಥ ಮಾಡ್ಕೊಂಡು ಇಷ್ಟಪಟ್ರ, ಇನ್ನೊರು ಅರ್ಥ ಮಾಡ್ಕೊಳ್ದೇನೆ ಇಷ್ಟಪಡ್ತಾರ. ಕೆಲವರು ಎಲ್ಲ ಅರ್ಥ ಮಾಡ್ಕೊಂಡು ದ್ವೇಷ ಮಾಡ್ತಾರ, ಇನ್ನು ಕೆಲವರು ಅರ್ಥ ಮಾಡ್ಕೊಳ್ದೇನೆ ದ್ವೇಷ ಮಾಡ್ತಾರ. ಎಲ್ಲರನ್ನ ಮೆಚ್ಚಿಸೋದಕ್ಕೆ ನನ್ನ ಕಡೆಯಿಂದ ಸಾಧ್ಯ ಆಗದೆ ಇರುವಂಥ ಮಾತು. ಜೊತೆಗೆ ನನ್ನ ಒಂದು ಏಳಿಗೆನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಎಲ್ಲನೂ ಕೂಡ ಇವಾಗ ನೀವು ನನ್ನ ಫ್ಯಾಮಿಲಿ ಅಂತಂದ್ರೆ ಶೇರ್ ಮಾಡ್ಕೊಳ್ಳೇಬೇಕಾಗ್ತದೆ. ನನ್ನ ದಿನಚರಿನ ನಿಮ್ಮ ಜೊತೆಗೆ ನಾನು ಯೂಟ್ಯೂಬ್ದಾಗ ವಿಡಿಯೋ ಮಾಡ್ತೀನಿ ಅಂದ್ರೆ ಎಲ್ಲವನ್ನು ನಾನು ನಿಮ್ಮ ಜೊತೆಗೆ ಅಪ್ಡೇಟ್ ಕೊಡ್ತೀನಿ. ನನ್ನ ಜೀವನದ ಒಂದು ಪಯಣ ಹೆಂಗೈತ್ಲ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನೇ ಅಂತಲ್ಲ, ನಾನೇನು ಯಾರು ಮಾಡದೇ ಇರೋವಂಥದ್ದು ಮಾಡೋಕತ್ತಿಲ್ಲ. ಏನು ಭೂಮಿ ಒಳಗೆ ಒಂದು ಬೇರೆ ಕೆಲಸನೇ ನಾನು ಒಬ್ಬಳೇ ಕೈಗೆ ತಗೊಂಡಿಲ್ಲ. ಯೂಟ್ಯೂಬ್ ಅಂತಂದ್ರೆ ಈಗ ಲಕ್ಷಾನ್ಗಟ್ಲೆ ಕೋಟ್ಯಾನ್ಗಟ್ಲೆ ಬ್ಲಾಗರ್ಸ್ ಎಲ್ಲ ಕಂಟೆಂಟ್ ಹಾಕೋರು ಕೂಡ ಯೂಟ್ಯೂಬ್ದೊಳಗೆ ಅದಾರ. ಯೂಟ್ಯೂಬ್ ಜರ್ನಿನೇ ಮಾಡಿ ತಮ್ಮ ಮನಿನ ತಮ್ಮ ಸಂಸಾರವನ್ನೇ ನಿಗಿಸಾಕತ್ತಾರ. ಯಾಕಂದ್ರೆ ಇದು ನಮ್ಮಂಥ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ರೀ. ಮನ್ಯಾಗ ಕುತ್ಕೊಂಡು ನಮ್ಮಲ್ಲಿ ಏನೋ ಒಂದು ಕಲೆ ಇರ್ತೈತಿ, ನಮ್ಮಲ್ಲಿ ಏನೋ ಒಂದು ಸಾಧಿಸ್ಬೇಕನ್ನೋ ಛಲ ಇರ್ತೈತಿ. ಸೊ ನಾವೇನೋ ಒಂದು ಮಾಡಿ ಹಾಕ್ತೀವಪ್ಪ ಅಂತಂದ್ರೆ ನಮ್ಮ ಅಂತಂದೊಳಗೆ ಒಂದೊತ್ತಿಗೆ ಉಣ್ಣ ಕಮ್ಮಿ ಇದ್ರೂ ಕೂಡ ಹೊರಗಡೆ ಹೆಣ್ಮಕ್ಳನ್ನ ಕಳಿಸ್ಬಾರ್ದು ಅನ್ನೋ ಮನಸ್ಥಿತಿ ಇರುವಂಥ ಫ್ಯಾಮಿಲಿಯೊಳಗೆ ಗಂಡು ಮಕ್ಳು ಇರ್ತಾರೆ. ಅಂಥ ಒಂದು ಹೆಣ್ಮಕ್ಳು ಈ ಥರ ಒಂದು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಯೂಸ್ ಮಾಡಿಕೊಂಡು ಒಳ್ಳೆ ರೀತಿಯಾಗಿ ಬೆಳಿಬೋದು, ಸಂಸಾರ ನಿಭಾಯಿಸ್ಬೋದು, ಮಕ್ಕಳು ಮರಿ ಖರ್ಚು ನೋಡ್ಕೋಬೋದು, ಗಂಡನಿಗೆ
ಫೈನಾನ್ಷಿಯಲಿ ಆಗಿ ಹೆಲ್ಪ್ ಮಾಡ್ಬೋದು. ಏನೋ ಒಂದು ಮಂತನಕ್ಕೆ ಒಂದು ಯಾವುದೋ ಒಂದು ಕೆಲಸಕ್ಕೆ ಒಂದು ವಸ್ತು ತೊಗೊಳೋದಕ್ಕೆ ಒಂದು ನಮ್ಮದೇ ಆದಂಥ ಒಂದು ಅಮೌಂಟಿಂದ ನಾವು ಅದನ್ನು ಪಡ್ಕೋಬೋದು. ಹೌದೇನಿಲ್ರಿ? ಸೊ ಹೊರಗಡೆ ಜನರು ಏನೇನೋ ಮಾಡಿ ಸರ್ಕಸ್ ಮಾಡಿ ಯಾರ್ಯಾರ್ದೋ ರೊಕ್ಕ ಹೊಡ್ಕೊಂಡು ಯಾರ್ಯಾರ್ದೋ ಮನಸ್ಸು ನೋಯಿಸ್ಕೊಂಡು ಏನೇನೋ ಮಾಡಿಕೊಂಡು ಜೀವನ ಮಾಡ್ತಿರ್ತಾರ. ಅಂಥವ್ರ ಕಣ್ಣಿಗೆ ಅಂಥವರು ಮಂದಿಗೆ ಕೆಟ್ಟದಾಗಿ ಕಾಣಂಗಿಲ್ಲ. ನಾವು ಯೂಟ್ಯೂಬ್ ಚಾನಲ್ ಮಾಡಿ ವಿಡಿಯೋ ಹಾಕ್ತೀವಪ್ಪ ಅಂತಂದ್ರೆ ಅದು ಯೂಟ್ಯೂಬ್ ಅಂತಂದ್ರೆ ಒಂದೇನೋ ಕೀಳರಿಮೆ ಅನ್ನೋ ಲೆವೆಲಿಗೆ ಕೆಲವೊಬ್ರು ವಿಚಾರ ಮಾಡ್ತಾರೆ. ಸೊ ಅವ್ರು ಕೀಳರೇ ಅನ್ನಲಿ, ಅವ್ರು ಚಲೋರೇ ಅನ್ನಲಿ, ಅವ್ರು ಸುಮಾರರೇ ಅನ್ನಲಿ, ಇದು ನಮ್ಮ ಬದುಕು, ನಾವು ಬದುಕ್ತೀವಿ, ನಾವು ಮಾಡ್ತೀವಿ. ಯಾರೋ ಒಂದೇನೋ ಬೇಡದೇ ಇರೋ ಕೆಲಸ ಮಾಡ್ತಾರ, ಅದು ನಮ್ಗೆ ಇಷ್ಟ ಆಗಿಲ್ಲ, ಅದು ಬಿಡ್ರಿ ಅಂತಂದ್ರೆ ನಾವು ಬಿಡ್ತೀವೇನ್ರಿ? ಈಗ ಒಂದೇನೋ ಬೇರೆ ಒಂದು ಜಾಬ್ ಮಾಡ್ತಿರ್ತೀವಿ, ಗೌರ್ಮೆಂಟ್ ಜಾಬ್ ಇರ್ತೀವಿ, ಅದು ಕಸ ಹುಡುಗೋದ್ರಿಂದ ಹಿಡ್ಕೊಂಡು ಒಬ್ಬ ಟೀಚರ್ವರೆಗೂ ಕೂಡ ಒಂದು ಗೌರ್ಮೆಂಟ್ ಜಾಬ್ ಅಂತಂದ್ರೆ ಅದು ಗೌರ್ಮೆಂಟ್ ಅನ್ನ ಉಣ್ಬೇಕಪ್ಪ ಅಂದ್ರೆ ನಮ್ಗೆ ಪುಣ್ಯ ಬೇಕು ಅಂತೇಳಿ ಸಿಕ್ಕರೆ ಸಾಕು, ಯಾವುದೇ ಇರಲಕ್ಕ ಗೌರ್ಮೆಂಟ್ ಅನ್ನ ಉಣ್ಣ ಋಣ ಇರ್ಬೇಕಂತೇಳಿ ಕೆಲಸ ಕೈ ತೊಗೊತಾರ. ಅದು ನೀನು ಮಾಡೋವಂಥ ಕೆಲಸ ಕೀಳೈತಿ, ಅದು ನೀವು ಮಾಡಬೇಡ ಅಂತಂದ್ರೆ ಎಲ್ಲರಿಗೂ ಅವ್ರವ್ರು ಮಾಡುವಂಥ ಕೆಲಸ ಒಂದು ತುತ್ತು ಅನ್ನ ಕೊಡ್ತಪ್ಪ ಅಂತಂದ್ರೆ ಆ ಕೆಲಸ ಅವ್ರಿಗೆ ದೇವ್ರಿದ್ದಂಗೆ. ನಾನು ಯೂಟ್ಯೂಬ ನನಗೆ ಒಂದು ದೇವ್ರ ಸ್ಥಾನ ಕೊಟ್ಟಿದ್ದೀನಿ. ನಾನು ಯೂಟ್ಯೂಬ್ಗೆ ಅದು ನನಗೆ ಸಾಕಷ್ಟು ಕೊಟ್ಟೈತ್ರಿ. ಅದ್ರ ಮ್ಯಾಗ ನನಗೆ ಸಾಕಷ್ಟು ಹೆಮ್ಮೆ ಐತಿ. ಆ ಯೂಟ್ಯೂಬ್ ಫ್ಯಾಮಿಲಿಯಿಂದ ನನಗೆ ಎಷ್ಟೆಲ್ಲ ಹೆಲ್ಪ್ ಆಗೈತಿ, ನನ್ನ ಮನೆತನಕ್ಕೆ ಎಷ್ಟು ಒಳ್ಳೇದಾಗೈತಿ, ನನ್ನ ಮಕ್ಕಳಿಗೆ ನನ್ನ ಗಂಡುಗ ಒಂದು ಎಂಥ ಒಂದು ಒಳ್ಳೆ ಕೆಲಸ ಆಗೈತೆ ಅನ್ನೋದು ನನಗೆ ಗೊತ್ತು, ರಾಯರಿಗೆ ಗೊತ್ತು. ಹಾಗಾಗಿ ನಾನು ಇದನ್ನು ಭಾಳ ರೆಸ್ಪೆಕ್ಟ್ ಮಾಡ್ತೀನಿ. ನನ್ನ ಯೂಟ್ಯೂಬ್ ಚಾನಲನ್ನು ಒಂದು ಚಾನಲ್ ಬಿಟ್ಟು 2 ಚಾನಲ್ ಮಾಡಿದರೆ 2 ಕೂಡ ಸಕ್ಸಸ್ ಆಯಿತು. ಇವತ್ತಿನ ವಿಡಿಯೋ ಮಾಡುವಂಥ ಉದ್ದೇಶ ಇಷ್ಟೇ. ನಾವೇನು ಮಾಡಿದ್ರು ಒಬ್ಬೊಬ್ಬರಿಗೆ ಕಣ್ಣಿಗೆ ಕಾಣಿಸಂಗಿಲ್ಲ ರೀ ಫ್ರೆಂಡ್ಸ. ನಾವು ಎಷ್ಟೇ ಸರ್ಕಸ್ ಮಾಡಿದ್ರು ಕೂಡ ಒಟ್ಟಿನಲ್ಲಿ ನಮ್ಮನ್ನು ಒಮ್ಮೆ ದ್ವೇಷ ಕಾರಕ್ಕೆ ಚಾಲೂ ಮಾಡಿದ್ರು ಅಂತಂದ್ರೆ ದ್ವೇಷನೇ ಕಾರ್ತಿರ್ತಾರೆ. ಅವರು ನಮ್ಮ ಥರ ಜನರೇ ಇರ್ತಾರೆ, ನಮ್ಮ ಥರ ಮನುಷ್ಯರೇ ಇರ್ತಾರೆ. ಅವರು ಒಂದು ಹೊಟ್ಟಿ ಪಡಿ ಒಂದು ಕೆಲಸ ಮಾಡಿ ಊಟನೇ ಮಾಡ್ತಿರ್ತಾರೆ. ಒಬ್ಬ ವ್ಯಕ್ತಿ ಬದುಕಬೇಕು, ಅವನಿಗೆ ಅವಶ್ಯವಾಗಿರುವಂಥ ಒಂದು ಏನೋ ಒಂದು ಅನ್ನ ಇರ್ಬೋದು, ಬಟ್ಟೆ ಇರ್ಬೋದು, ಒಂದು ಮನೆ ಇರ್ಬೋದು, ಏನೇ ಇರಲ್ಲಕ ಅದು ಬೇಕು. ಬೇಸಿಕ್ ಹೊಟ್ಟಿಗೂಟ, ಮೈಗೆ ಬಟ್ಟೆ, ಇರಾಕ್ ಮನೆ, ಇದು ಬೇಸಿಕ್ ಎಲ್ಲ ಪ್ರತಿಯೊಬ್ಬರಿಗೂ ಬೇಕು. ಅದನ್ನು ಪಡ್ಕೋಬೇಕಂದ್ರೆ ರೊಕ್ಕ ಬೇಕು. ರೊಕ್ಕ ಇರ್ಲಿಕ್ಕೆ ಏನೂ ಆಗಂಗಿಲ್ಲ ರೀ ಈ ಜಗತ್ತಿನೊಳಗೆ. ನೀವು ಒಳ್ಳೆಯವ್ರು ಇರಲಿ ಕೆಟ್ಟವ್ರು ಇರಲಿ, ಅದು ಮನಸ್ಥಿತಿ ಬೇರೆ. ಅದು ನೀವು ನಿಮ್ಮ ಹತ್ರ ರೊಕ್ಕ ಇತ್ತಂದ್ರೆ ನೀವು ಅಂದ್ಕೊಂಡಿದ್ದು ನೀವು ಪಡ್ಕೋಬೋದು, ಆಗಲ್ಲ ಅಂದಿದ್ದ ಕೆಲಸನೂ ಮಾಡ್ಕೊಂಬರ್ಬೋದು. ಅಂಥದ್ರೊಳಗೆ ನಾವೇನೋ ಯಾರಿಗೂ ಮನಸ್ಸು ನೋಯಿಸ್ಲಾರ್ದ ಏನೋ ನಮ್ಮದು ಅಂತ ಕೇಸ್ ನಾವು ಮಾಡ್ಕೊಂಡು ಹೊಂಟೀವಂದ್ರೆ ಕೆಲವರು ಏನೇನೋ ಹೇಳ್ತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ. ಒಂದು ಟೈಮಿನಾಗ ನಾವು ಎಷ್ಟೇ ಗಟ್ಟಿ ಇದೀವಪ್ಪ, ನಾವು ಅದನ್ನ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಅಂತಂದ್ರೂ ನಾವು ಮನುಷ್ಯರೇ ಇರ್ತೀವಿ. ನಮ್ಮ ಮನಸ್ಥಿತಿಯನ್ನು 108 ವಿಚಾರದೊಳಗೆ ಇರ್ತೈತಿ. 108 ಹುಳ ನಮ್ಮ ತಲೆಯಾಗ ಇದ್ದೇ ಇರ್ತಾವೆ. ಅದು ಹಂಗೆ ಇದು ಹಿಂಗೆ ಅಂತೇಳಿ ನಮ್ಮ ಸಂಸಾರ ಜಂಜಾಟ ನಮಗೆ ರಗಡ್ ಸಾಕು ಅನ್ನಂಗೆ ಆಗಿಬಿಟ್ಟಿರ್ತಾವೆ. ಅಂಥದ್ರೊಳಗೆ ಯಾರೋ ಏನೋ ಒಂದು ಮಾತು ಹೇಳ್ತಾರೆ, ಅದ ಅಂತಾರ ಇದು ಅಂತಾರ. ಒಂದೊಂದು ಸರಿ ನೋವು ಆಗ್ತೈತೆ ರೀ ನಮ್ಮ ಮನಸ್ಸಿನೊಳಗೆ. ಯಾರಾದರೂ ಏನಾದರೂ ಒಂದು ಮಾತು ಹೇಳ್ಬೇಕು ಮಾಡ್ಬೇಕಂದ್ರೆ ಅದು ಸರಿ ವಿಚಾರ ಮಾಡ್ಬೇಕು ನೋಡ್ರಿ. ಯಾರ್ಯಾರಿಗೂ ಮನಸ್ಸು ನೋಯಿಸುವಂಥ ಕೆಲಸ ಯಾರು ಮಾಡೋಕ್ಕೆ ಹೋಗ್ಬಾರ್ದು, ಮಾಡಬಾರ್ದು. ಅದು ತಪ್ಪು ಕೂಡ ಇರ್ತೈತಿ. ಯಾರ ಕೆಲಸ ಆದರೂ ಕೂಡ ಅವರು ಏನಪ್ಪ ಅಂದ್ರೆ ಎಲ್ಲರೂ ಒಬ್ಬೊಬ್ರು ಕೈ ತಳಗೆ ದುಡಿಯಲೇಬೇಕ್ರಿ ಫ್ರೆಂಡ್ಸ. ನಾನು ಯಾರ ಕೈ ತಳಗೂ ದುಡಿಯೋಕತ್ತಿಲ್ಲ. ನಾನು ನನ್ನದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ನ ಒಂದು ನಡೆಸುವಂಥ ಒಬ್ಬ ಓನರ್ ಅದೀನಿ. ಅದು ನನಗೆ ಹೆಮ್ಮೆ ಐತಿ. ಇನ್ಯಾರ್ದೋ ಕೆಲಸ ಮಾಡ್ತಿರ್ತಾರ, ಅಂಥವ್ರು ನಮಗೇನೋ ಒಂದು ಮಾತು ಹೇಳ್ತಾರ, ಅದು ಅವ್ರಿಗೆ ಯೋಗ್ಯತೆ ಇಲ್ಲಪ್ಪ ಅಂತಂದ್ರೆ ಅಂಥವ್ರ ಮಾತಿಗೂ ಸ್ವಲ್ಪ ತಲೆ ಕೆಡ್ಸ್ಕೊಬಾರ್ದಪ್ಪ. ಹೋಲೆ ಡಸ್ಟ್ಬಿನ್ ಇದ್ದಂಗೆ ರೀ ಅಂಥವೆಲ್ಲ ಮಾತುಗಳು. ನನಗೆ ಅವನ್ನ ಒಯ್ದು ಡಸ್ಟ್ಬಿನ್ನಾಗ ಹಾಕಿಬಿಡ್ತೀನಿ. ನಾನು ಈ ಕಡೆ ಕೇಳಿ ಈ ಕಡೆ ಬಿಟ್ಟು ಬಿಡ್ತೀನಿ. ಆದ್ರೂ ಆ ಟೈಮಿನ ನಮಗೇನೋ ಒಂದು ಸ್ವಲ್ಪ ಬೇಜಾರನ್ನಂಗೆ ಅನ್ನಿಸ್ತಿರ್ತೈತಿ. ಎಲ್ಲರೂ ಒಬ್ಬೊಬ್ರು ಕೈ ಕೆಳಗೆ ಕೆಲಸ ಮಾಡ್ತಾರೆ. ಎಲ್ಲರಿಗೂ ಒಂದು ಕೆಲಸ ಬೇಕು. ಎಲ್ಲರೂ ಈಗ ನನಗೆ ಅನ್ನೋರಿಗೆ ಅವ್ರು ಮಾಡೋ ಕೆಲಸ ನನಗೂ ಇಷ್ಟ ಆಗ್ಲಿಕ್ಕಂತಂದ್ರೆ ಅವ್ರು ಯಾರು ಬಿಡೋಂಗಿಲ್ಲ. ನಾನು ಯೂಟ್ಯೂಬ್ ಮಾಡೋದು ಬಿಡ್ಬೇಕಂತಂದ್ರೂ ನನ್ನ ಮನೆ ಏನು ಅವ್ರೇನು ಕೊಟ್ಟು ನಡೆಸಂಗಿಲ್ಲ ಫ್ರೆಂಡ್ಸ. ಯಾರಿಗಾದ್ರೂ ಆಗಲ್ಲಕ್ಕ ನಮಗೇನೋ ಒಂದು ಮಾತಾಡ್ತಾರಪ್ಪ ಅಂತಂದ್ರೆ ನನ್ನ ಜಾಗಿನ ನೀವೇ ಇದ್ದರೂ ನಿಮಗೂ ಮನಸ್ಥಿತಿ ಹಾಳಾಗೇ ಆಗ್ತದೆ. ಕೆಲವು ವಿಷಯದೊಳಗೆ ಅದು ಯಾರು ಏನು ಅಂತ ಕಾರಣನ ಹೇಳಕ್ಕೆ ಹೋದ್ರೆ ಅದು ಮತ್ತು ಭಾಳ ಲಾಂಗ್ ಜರ್ನಿ ಆದಂಗೆ ಆಗಿಬಿಡ್ತೈತಿ. ಅದಕ್ಕಂತೇಳಿ ನನಗೆ ಯೂಟ್ಯೂಬ್ ಬಗ್ಗೆ ಹೆಮ್ಮೆ ಐತ್ರಿ. ಸೊ ಒಬ್ರ ಮನಸ್ಸು ಗೆಲ್ಲೋದು ಅಂತಂದ್ರೆ ಅದು ಸರಳ ಮತ್ತು ಸುಲಭದ ಮಾತು ಅಲ್ವೇ ಅಲ್ಲ. ನನಗೆ ಯಾರೋ ಪ್ರೀತಿ ವಿಶ್ವಾಸದಿಂದ ಇಲ್ಲಕ್ಕ ನೀವು ಇಷ್ಟೊಂದು ಕಷ್ಟಪಡ್ತೀರಿ, ನಿಮ್ಗೆ ಅಷ್ಟೊಂದು ಅರ್ನಿಂಗ್ ಇಲ್ಲ,
ನಿಮಗೆ ಮಾಡುವಂಥ ಕಷ್ಟಕ್ಕೆ ಪ್ರತಿಫಲ ಇದೊಂದು ಪ್ರಶಂಸೆ ಅಂತ ಅನ್ಕೋರಿ. ಸೊ ಇವಾಗ ಯಾವುದೋ ಒಂದೇನೋ ಗೌರ್ಮೆಂಟ್ ಜಾಬ್ ಇರಲಿ ಏನೋ ಇರಲಕ್ಕ ಒಂದು ಬಡ್ತಿ ಅಂತೇಳಿ ಮಾಡ್ತಾರ, ಒಂದು ಹೆಚ್ಚಿನ ಹುದ್ದೆ ಅಂತೇಳಿ ಕೊಡ್ತಾರ. ಅವ್ರು ಮಾಡುವಂಥ ಒಂದು ಒಳ್ಳೆ ಕೆಲಸ ನಿಯಮ ನಿಷ್ಠೆ ಶ್ರದ್ಧೆಯಿಂದ ಅವ್ರು ಮಾಡಿದ್ರಪ್ಪ ಅಂದ್ರೆ ಅದನ್ನು ಗುರುತಿಸಿ ಹೆಂಗೆ ಗೌರ್ಮೆಂಟೇ ಇರಲಕ್ಕ ಇಲ್ಲ ಒಂದು ಯಾವುದೋ ಒಂದು ಪ್ರೈವೇಟ್ ಕಂಪನಿ ಇರಲಕ್ಕ ಒಂದು ಇಂಕ್ರಿಮೆಂಟ್ ಅಂತ ಕೊಡ್ತಾರ, ಒಳ್ಳೆ ಪೋಸ್ಟಿಗೆ ಅವ್ರನ್ನ ಮೇಲಕ್ಕೆ ಏರಿಸ್ತಾರ, ಮತ್ತು ವರ್ಷಿಗೊಮ್ಮೆ ಬೋನಸ್ ಅಂತ ಕೊಡ್ತಾರೇನಿಲ್ಲ ಹೇಳ್ರಿ. ಅದೇ ಥರ ನಮಗೂ ಯೂಟ್ಯೂಬ ಯಾವುದೇ ಗೌರ್ಮೆಂಟ್ ಜಾಬ್ಗಿನೂ ಯೂಟ್ಯೂಬ್ ಏನು ಕಡಿಮೆ ಇಲ್ಲ ಫ್ರೆಂಡ್ಸ್. ಯೂಟ್ಯೂಬನ್ನು ಕೆಲವರು ಕೀಳು ಅಂತೇಳಿ ಅಂತಾರ. ಸೊ ಅವ್ರ ಲೈಫ್ ಎಷ್ಟು ಕೀಳು ಇರ್ತದೆ ಅನ್ನೋದು ಅವ್ರಿಗೆ ಗೊತ್ತೇ ಇರೋಂಗಿಲ್ಲ. ಇನ್ನೊಬ್ರಿಗೆ ಬಟ್ಟೆ ಮಾಡಿ ತೋರ್ಸೋಕ್ಕಿಂತ ಮುಂಚೆಗೆ ನಮ್ಮದು ನಾವು ನೋಡಿಕೊಂಡು ಜೀವನ ಮಾಡಬೇಕಾಗ್ತದೆ. ನಾವೇ ಕಾಚಿನ ಮನೆಯೊಳಗೆ ನಿಂತೀವಪ್ಪ ಅಂದ್ರೆ ಇನ್ನೊಬ್ರ ಮನೆಗೆ ಕಲ್ಲು ಒಗೆಯೋಕೆ ಕೆಲಸನ ಯಾರು ಮಾಡೋಕ್ಕೆ ಹೋಗಬಾರ್ದು, ತಪ್ಪು ಫ್ರೆಂಡ್ಸ್ ಆ ಥರ ಮಾಡುವಂಥದ್ದು. ಯಾಕೋ ಸ್ವಲ್ಪ ಭಾಳ ಬೇಜಾರಂತಕ್ಕೆ ಅನ್ಸಕತ್ತೈತಿ, ಗೊತ್ತಿಲ್ಲ. ನನಗೆ ಯಾರಿಗಾದರೂ ಏನಾದರೂ ಹೆಲ್ಪ್ ನನಗೆ ಮಾಡ್ಯಾರಪ್ಪ ಅಂದ್ರೆ ಅದನ್ನು ಹೆಮ್ಮೆಯಿಂದ ಹೇಳ್ಕೊತೀನಿ. ಅದು ಮೋಸ್ಟ್ಲಿ ಅದನ್ನು ಕೂಡ ಹೇಳ್ಕೊಳೋದು ಕೆಲವ್ರಿಗೆ ಸಹಿಸೋಕ್ಕಾಗಲ್ಲ ಅಂತ ಕಾಣಿಸ್ತದೆ. ಯಾಕಂದ್ರೆ ಅದೇನೋ ಹೊಟ್ಟೆ ಊರಿನೋ ಏನೋ ಗೊತ್ತಿಲ್ಲ ನೋಡ್ರಿ, ಅದನ್ನು ಮಾತಾಡೋಕೆ ನನಗೆ ಇಷ್ಟ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಒಂದೊಂದು ಸರಿ ಅದು ಏನಂದ್ರೆ ಬೇರೆ ಆಪ್ಷನ್ನೇ ಇರಲ್ರಿ, ಅದು ಹೇಳಲೇಬೇಕಾಗ್ತದೆ. ಅದಕ್ಕಂತೇಳಿ ಹೇಳಕತ್ತೀನಿ. ನಿನ್ನೆ ನಾನು ನಮ್ಮ ಶ್ರದ್ಧಾ ಸಿಸ್ಟರ್ ಅವರು ಕಳಿಸಿರುವಂಥ ಗಿಫ್ಟ್ಗಳನ್ನ ಎಲ್ಲ ತೋರಿಸಿದ್ದೆ, ಅಷ್ಟೊಂದು ಖುಷಿ ಪಟ್ಟೆ. ಅದೇನು ತಪ್ಪದೇನ್ರಿ, ಯಾಕಂದ್ರೆ ನನಗದು ಭಾಳ ಹೆಮ್ಮೆ ಅಂತ ಅನಿಸಿತು. ಇವಾಗ ನೀವು ಯಾರೇ ಇರ್ಲಕ್ಕ ಒಂದು ಕಂಪ್ನಿ ಕೆಲಸ ಮಾಡ್ತಿರೋದ್ರೆ ನಿಮ್ಗೆ ಬೇರೆ ನೀವು ಮಾಡೋ ಕೆಲಸಕ್ಕಿಂತ ಹೆಚ್ಚಿನ ಸಂಬಳ ಸಿಗುವಂಥ ಒಂದು ಪೋಸ್ಟ್ ಒಂದು ಟೇಬಲ್ ಸಿಕ್ತಪ್ಪ ಅಂದ್ರೆ ನೀವು ಖುಷಿ ಪಡ್ತೀರೇ ಇಲ್ಲೋ, ಅದೇ ಥರ ನಾನು ಮಾಡೋವಂಥ ಕೆಲಸಕ್ಕೆ ಅದೊಂಥರ ಪ್ರಶಂಸೆ ಥರ ಅಂತ ಅನ್ಕೋತೀನಿ. ಅವರು ಕೂಡ ಅಷ್ಟು ಪ್ರೀತಿಯಿಂದ ಕಟ್ಟಿ ಕಳಿಸಿದ್ರಪ್ಪ ಅಂದ್ರೆ ಅವ್ರ ಮನಸ್ಸಿನೇ ನಾವು ಎಂಥ ಸ್ಥಾನ ಪಡ್ಕೊಂಡಿವಿ, ಅದು ನಾನು ನನ್ನ ಬಗ್ಗೆ ಹೆಮ್ಮೆ ಪಟ್ಕೊತೀನಿ. ನನಗೆ ಎಷ್ಟೇ ನನ್ನ ಯೂಟ್ಯೂಬ್ ಸಿಸ್ಟರ್ಸ್ ನನಗೆ ಎಷ್ಟು ಹೆಲ್ಪ್ ಮಾಡ್ತಾರೆ, ಕೆಲವೊಬ್ರು ಹೇಳ್ಕೊನೂ ಬೇಡನೂ ಕೂಡ ಅಂತ ಹೇಳ್ತಾರೆ. ಸೊ ಕೆಲವೊಬ್ಬರನ್ನ ನಾನು ಫೋರ್ಸಬಲ್ ಆಗಿ ಹೇಳ್ಕೊಂಡಿರ್ತೀನಿ ನನ್ನ ಖುಷಿಗೋಸ್ಕರ. ಯಾರು ನನಗೆ ಸಪೋರ್ಟ್ ಮಾಡಿದವರು ಹೆಲ್ಪ್ ಮಾಡಿದವರು ಯಾವುದೇ ಕಾರಣಕ್ಕೂ ಕೂಡ ನಾವು ಕೊಟ್ಟಿವಿ ಹೇಳ್ರಿ ಅಂತ ಯಾರು ಫೋರ್ಸ್ ಮಾಡಿಲ್ಲ. ನನ್ನ ಖುಷಿಗೋಸ್ಕರ ನಾನು ಎಲ್ಲರದು ಕೂಡ ಹೇಳ್ಕೊತೀನಿ. ನನ್ನ ಬಗ್ಗೆ ಅವರು ವಿಚಾರ ಮಾಡ್ತಾರೆ, ಇಲ್ಲಿ ಬಿಟ್ಟು ಸಿಸ್ಟರ್ ಹೇಳ್ಕೊಬೇಡ್ರಿ ನಾವೇನು ದೊಡ್ಡ ಹೆಲ್ಪ್ ಮಾಡಿವ ಅಂತಲೂ ಕೂಡ ಕೇಳ್ತಾರೆ. ಸೊ ಅದು ನನ್ನ ಖುಷಿಗೋಸ್ಕರ ನಾನು ಕೆಲವು ಸಲ ತೋರಿಸ್ಬೇಕಾಗ್ತದೆ ಹೇಳಬೇಕಾಗ್ತದೆ, ಹಾಗಾಗಿ ಹೇಳಿರ್ತೀನಿ. ಅದನ್ನು ನೋಡಿದವರು ಸಹಿಸ್ಕೊಳಂಗಿಲ್ರಿ, ಏನಪ್ಪ ಈಕಿಗೆ ಇಷ್ಟು ಜನ ಹೆಲ್ಪ್ ಮಾಡೋಕ್ಕದಾರಲ್ಲ, ಈಕಿಗೆ ಇಷ್ಟು ಜನ ಒಳ್ಳೊಳ್ಳೆ ಸ್ನೇಹಿತರು ಸಿಕ್ಕಾರಲ್ಲ ಅಂತೇಳಿ. ಏನು ಮಾಡ್ಬೇಕ್ರಿ, ಇಂಥ ಒಳ್ಳೆ ವ್ಯಕ್ತಿತ್ವ ಇರುವಂಥ ಜನರ ಮಧ್ಯೆ ಕೆಲವು ಥರ ಕೆಟ್ಟದಾಗಿ ವಿಚಾರ ಮಾಡುವಂಥವ್ರು ಕೂಡ ಇರ್ತಾರೆ. ಗಿಫ್ಟ್ ನೋಡಿ ಅಂಥ ಪರಿ ಹಲ್ಕಿಸಿತಿ, ಹಂಗೆ ಮಾಡ್ತಿ ಹಿಂಗೆ ಮಾಡ್ತಿ ಅಂತೇಳಿ. ಮತ್ತು ಯಾರಿಗಾದ್ರೂ ನಗದೆ ಆಳ್ಕೊತಕೊಂಡಿರ್ಬೇಕಾಗಿತ್ತಾನೆ ಹೇಳ್ರಿ ವಿಡಿಯೋದೊಳಗೆ. ಹಾಗಾಗಿ ಯಾಕೋ ಸ್ವಲ್ಪ ಹಿತಶತ್ರುಗಳು ಆಗಿದಾರ ಅಂತ ಅನ್ಕೋತೀನಿ. ಇಷ್ಟು ದಿನ ಇರಲಿಲ್ಲ, ಯಾಕಂದ್ರೆ ಯಾವುದೇ ನನ್ನ ಒಂದು ಏಳಿಗೆ ಜಾಸ್ತಿ ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡಿರಲಿಲ್ಲ. ಮನೆ ಬಗ್ಗೆ ಅಂತೂ ಎಲ್ಲರೂ ಪಾಸಿಟಿವ್ ಆಗಿನೇ ಆದಷ್ಟು ಕಮೆಂಟ್ ಮಾಡಿರಿ. ಆ ಮನೆ ಜೊತೆಗೆ ನಮ್ಮ ರಾಯರದಾರಂತ ಕೇಸಿ ನಾ ಅನ್ಕೊಂಡೀನಿ. ಸೊ ಎಲ್ಲದಕ್ಕೂ ಕೂಡ ಒಂದು ಟೈಮ್ ಅನ್ನೋದು ಇರ್ತೈತಿ ಎಲ್ಲರಿಗೂ. ಅದು ಒಳ್ಳೆಯದು ಆಗಬೇಕು, ಆಗೋದಿತ್ತು ಅಂತಂದ್ರೆ ಯಾರು ಅದಕ್ಕೆ ಅಡ್ಡಿ ಮಾಡಿದ್ರು ಕೂಡ ಅದು ಆಗುವಂಥದ್ದನ್ನು ತಪ್ಸಕ್ಕೆ ಆಗಂಗಿಲ್ಲ ಒಳ್ಳೇದಕ್ಕೆ. ಸೊ ಯಾರಿಗೆ ಆಗಲಕ್ಕ ಒಂದು ಮಾತು ಹೇಳಬೇಕು, ಒಂದು ಕಮೆಂಟ್ ಹಾಕಬೇಕು, ಒಬ್ಬರ ಜೊತೆಗೆ ಅದನ್ನು ಹೋಗಿ ಮಾತಾಡಬೇಕು ಅಂತಂದ್ರೆ ಈಗಿನ ವಾತಾವರಣದೊಳಗೆ ಗಾಡಿಗೂ ಕಿವಿ ಇರ್ತೈತ್ರಿ. ನನ್ನ ಬಗ್ಗೆ ಯಾರೇ ಏನೇ ಇರಲಕ್ಕ, ಯಾರೇ ಒಂದು ಅಚ್ಚುಚ್ಚಿ ಮಾತು ಒಬ್ರಿಗೊಬ್ರು ಸಹಿಸ್ಕೊಳಕ್ಕೆ ಆಲಾರ್ದ ಮಾತಾಡಿದ್ರು ಅದು ಸುತ್ತಿ ಬಳಸಿ ನನ್ನ ಕಿವಿಗೆ ಬಿದ್ದೇ ಬೀಳ್ತಿರ್ತಾವ್ರಿ. ಅದಕ್ಕೆ ನಾನು ಹೇಳುವಂಥದ್ದು, ಯಾರಾದರೂ ಆ ಥರ ಮಾಡಿದವರು ವಿಡಿಯೋ ಖಂಡಿತವಾಗ್ಲೂ ನೋಡ್ತಾರೆ, ನನಗೆ ಗೊತ್ತು 100%. ಸೊ ಎಲ್ಲನೂ ನನ್ನ ಕಿವಿಗೆ ಬಂದು ಬೀಳ್ತಿರ್ತಾವ್ರಿ. ನಮ್ಮ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡ್ತಾರೆ, ಯಾರು ಒಳ್ಳೇದಾಗಿ ಮಾತಾಡ್ತಾರೆ. ನಾನೇ ಎಲ್ಲ ನನ್ನ ಜಗಿನೇ ನೀವಿದ್ರೂ ಕೂಡ ನನ್ನ ಥರನೇ ಮನಸ್ಥಿತಿಯಿಂದ ಇಟ್ಕೊಂಡಿರ್ತೀರಿ. ನನ್ನ ಏಳಿಗೆನ ಕೆಲವೊಬ್ಬರು ಸಹಿಸ್ಕೊಳಲ್ಲಾಗ್ಯಾರ್ರಿ. ಅಂದ್ರೆ ನಾನೇನು ದೊಡ್ಡ ಕರೋಡ್ಪತಿ ಏನಾಗಿಲ್ಲ, ನನಗಿರೋಕೊಂದು ಒಳ್ಳೆ ಮನೆ ಮಾಡ್ಕೊಂಡಿನಿ. ನನಗೆ ಹಣಕ್ಕಿಂತ ಹೆಚ್ಚಿನ ನನ್ನ ಜನಬಲ ಸಿಕ್ಕೈತಿ, ಹಣಬಲನೂ ಕೂಡ ಸಿಕ್ಕೈತಿ. ಯೂಟ್ಯೂಬ್ದಾಗ ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತಾ, ಎರಡೂ ಸಿಕ್ಕೈತಿ. ಹಂಗಾಗಿ ಇದನ್ನು ನಾನು ಭಾಳಷ್ಟು ಗೌರವ ಕೊಡ್ತೀನಿ. ಯಾರೇ ಏನಾದರೂ ಕೂಡ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಅಂತರ ಯಾರಾದರೂ ಜನರು ಅಂತೇಳಿ ಏನೋ ಒಂದು ಮಾತು ಬರ್ತೈತೆ ಅಂತೇಳಿ ಅದನ್ನು ಬೇಜಾರು ಮಾಡಿಕೊಂಡು ಹಿಂದಕ್ಕೆ 1 ರಿಂದ 2 ಸರಿ ನಾನು ಅದನ್ನು ತಪ್ಪು ಮಾಡೀನಿ. ಆ ತಪ್ಪನ್ನ ಪದೇ ಮಾಡೋಕ್ಕಾಗಲ್ಲ.
ಯಾಕಂದ್ರೆ ಈ ಯೂಟ್ಯೂಬನ್ನು ನೆಚ್ಕೊಂಡು ನಾನು ಸಾಕಷ್ಟು ಈಗ ಬ್ಯಾಂಕಿನಾಗ ಒಂದು ಸಾಲ ತೊಗೊಂಡಿನಿ, ಬಿಸಿ ಕಟ್ಕೊಳಕತ್ತೀನಿ ತಿಂಗಳಿಗೆ 2,000. ಇದರಿಂದ ಹಣ ಉಳಿತಾಯ ಮಾಡಿ ಮನೆ ಕೆಲಸಗಳನ್ನ ಮಾಡ್ಕೊಂಡಿನಿ, ಫರ್ನಿಚರ್ ಮಾಡ್ಕೊಂಡಿನಿ, ಯಜಮಾನ್ರಿಗೆ ಫೈನಾನ್ಸಲ್ಲಿ ಹೆಲ್ಪ್ ಕೂಡ ಮಾಡಿದ್ದೀನಿ. ನನಗೆ ಯಾರಾದರೂ ಏನಾದರೂ ಅಂತಾರಂತಂದ್ರೂ ಅವ್ರ ಮಾತಿಗೆ ಬೇಜಾರಾಗಿ ಬಿಡುವಂಥ ಸಂದರ್ಭನೂ ಇಲ್ಲ, ಸಿಚುವೇಶನ್ನು ಇಲ್ಲ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋರಿ. ಎಲ್ಲರಿಗೂ ಜೀವನ ಐತಿ. ಯಾವ ಕೆಲಸನೂ ಕೂಡ ಕೀಳರಿಮೆ ಇಲ್ಲ. ಬೇರೆದವ್ರು ಯಾರಾದರೂ ಬೇರೆ ಒಂದು ಸಣ್ಣ ಕೆಲಸ ಮಾಡಿದ್ರು ಕೂಡ ಅದ್ರ ಬಗ್ಗೆ ಯಾರು ಕೀಳರಿಮೆಯಿಂದ ನೋಡಬಾರ್ದು. ನಾನು ಎಲ್ಲರಿಗೂ ಅವ್ರು ಯಾರೇ ಇರಲ್ಲಕ್ಕ, ಅವ್ರು ಏನೋ ಒಂದು ಹೊಟ್ಟಿ ಪಾಡಿಗೆ ತಮ್ಮ ಪಾಡಿ ತಾವು ಚಂದಾಗ ಮಾಡ್ಕೊತಿರ್ತಾರ ಅಂದ್ರೆ ಅದಕ್ಕೆ ಭಾಳ ಹೆಮ್ಮೆ ಪಡ್ತೀನಿ. ನನ್ನ ಆದಷ್ಟು ನನ್ನ ಕುಟುಂಬದೊಳಗೆ ಎಷ್ಟೋ ಜನರು ಒಬ್ರು ಮಾಡಿ ಉಂಟಾರಪ್ಪ, ಚಂದಾಗ ಮಾಡ್ಕೊಂಡು ಬಾಳೆ ಮಾಡ್ತಾರಂದ್ರೆ ಎಷ್ಟು ಖುಷಿ ಪಡ್ತಾರೆ. ನೋಡ್ತೀರಿ ನಮ್ಮ ಫ್ಯಾಮಿಲಿಗೂ ಕೆಲವರು ಎಷ್ಟು ಚಲೋ ಇದು ಮಾಡ್ತಾರೆ. ಎಲ್ಲವನ್ನು ನಾನು ನಿಮ್ಗೆ ಮುಚ್ಚುಮರೆ ಇಲ್ದೇ ವಿಡಿಯೋದೊಳಗೆ ತೋರಿಸ್ತಿರ್ತೀನಿ. ಆದಷ್ಟು ನನ್ನ ಬಗ್ಗೆ ನೆಗೆಟಿವ್ ಇದ್ದವ್ರನ್ನೂ ಕೂಡ ನಾನು ಪಾಸಿಟಿವ್ ಆಗೇ ತೋರಿಸ್ತೀನಿ. ಯಾಕಂದ್ರೆ ಯೂಟ್ಯೂಬ್ದಾಗ ಮಾಡಿರುವಂಥ ವಿಡಿಯೋಗಳು, ಕೆಲವ್ರ ಬಗ್ಗೆ ಹೇಳಿರುವಂಥ ಮಾತುಗಳು ಲೈಫ್ ಲಾಂಗ್ ಉಳ್ಕೊಂಡ್ಬಿಡ್ತಾವ. ಒಂದು ಸರಿ ಅವ್ರು ನನ್ನ ಜೊತೆಗೆ ಕೆಟ್ಟದಾಗಿ ನಡ್ಕೊಂಡ್ರು ಇನ್ನೊಂದು ಟೈಮಿಗೆ ಅವ್ರು ನನ್ನ ಜೊತೆಗೆ ಒಳ್ಳೆಯವರು ಆಗೋಕ್ಕೆ ಸಾಧ್ಯತೆ ಇರ್ತೈತಿ. ಯೂಟ್ಯೂಬ್ದಾಗ ನೋಡಿಕೊಂಡು ಮತ್ತು ಅವ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಾರ್ದು. ನನ್ನ ಬಗ್ಗೆನೇ ಈ ಥರ ನಾನು ಮಾಡಿದ್ದೆ, ಇವ್ರು ಹಿಂಗೆ ಅಂದಾರಲ್ಪ ಅಂತೇಳಿ ಆ ವಿಡಿಯೋ ಅದು ಅಳಿಸ್ಲಾರ್ದ ಹಂಗೆ ಉಳ್ಕೊಂಡ್ಬಿಡ್ತೈತಿ. ಅವ್ರ ಮನಸ್ಸಿನಾಗೂ ಬೇಜಾರು ಉಳ್ಕೊತೈತಿ. ಅದಕ್ಕಂತೇಳಿ ನನಗೆ ಎಷ್ಟೋ ವಿಡಿಯೋದಾಗ ಬಂದವರು ಕೂಡ ಸಾಕಷ್ಟು ಒಂದು ಟೈಮ್ದಾಗ ನಾನು ಭಾಳ ಕಾಡ್ಯಾರ, ನನ್ನ ಕಣ್ಣೀರು ಕೂಡ ತಿರ್ಸ್ಯಾರ. ಆದ್ರೂ ಅವ್ರ ಬಗ್ಗೆ ಒಳ್ಳೇದೇ ಹೇಳಿರ್ತೀನಿ. ನೀವು ನಂಬಂಗಿಲ್ಲ, ಕರೆನೇ ಹೇಳ್ತೀನಿ. ಅವ್ರ ಬಗ್ಗೆ ನಾನು ಒಳ್ಳೇದನ್ನೇ ಹೇಳ್ಕೊಂಡಿರ್ತೀನಿ. ಆದಷ್ಟು ನನ್ನ ಚಾನಲ್ನ ನಾನು ಪಾಸಿಟಿವ್ನೇ ತೋರಿಸ್ತೀನಿ. ಎಲ್ಲರೂ ನನ್ನೋರು ಅಂತಲೇ ನಾನು ಎಲ್ಲರಿಗೂ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನನ್ನ ಬಳಗ, ನನ್ನ ಬಂದು, ನನ್ನ ತವ್ರ ಮನೆ, ನನ್ನ ಗಂಡನ ಮನೆ ಜನ ಅಂತೇಳಿ ನಾನು ಅಷ್ಟು ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊತೀನಪ್ಪ ಅಂದ್ರೆ ನನಗೆ ಅಷ್ಟು ಜನರ ಬಗ್ಗೆ ಪ್ರೀತಿ ವಿಶ್ವಾಸ ರೀ. ಎಲ್ಲ ಕೆಟ್ಟ ಟೈಮ್ ಬಂದಿರ್ತಾವ, ಮತ್ತು ಒಳ್ಳೆ ಟೈಮ್ನು ಬರ್ತಾವ ಅಂತ ಹೇಳ್ಕೇಸಿ ನಾನು ಹಿಂಗೆ ಅಂದ್ಕೊಂಡು ಎಲ್ಲರಿಗೂ ನಾನು ಪಾಸಿಟಿವ್ ಆಗಿನೇ ತೋರಿಸ್ತೀನಿ. ಅಂಥದ್ರೊಳಗೆ ಯಾರೋ ನನಗೆ ಏನೋ ಒಂದು ಅಂತಾರಪ್ಪ ಅಂದ್ರೆ ನನಗೆ ಬೇಜಾರಾಗದೇ ಇರೋದಕ್ಕಾಗುತ್ತಾನೆ ಹೇಳ್ರಿ ಫ್ರೆಂಡ್ಸ. ಗಿಫ್ಟ್ಗಳು ಬಂದಿದ್ದಕ್ಕೆ ಖುಷಿ ಪಡಾರ್ದೆ ಏನು ಆಳ್ಕೋತ ಮಾಡಬೇಕಾಗಿತ್ತ? ಗಿಫ್ಟ್ಗಳು ಏನೋ ಹಾಗೆ ಬರ್ತಾವ್ರಿ. ಆ ಥರ ಅವರು ನನ್ನ ಬಗ್ಗೆ ಇಟ್ಕೊಂಡಿದ್ರ ಅವರು ಯೂಟ್ಯೂಬ್ ಚಾನಲ್ ಮಾಡಲಿ, ಅವರು ಒಳ್ಳೆ ಅದಕ್ಕೆ ಏನೇ ಟಾರ್ಗೆಟ್ ಐತಿ ಅದನ್ನೆಲ್ಲ ರೀಚ್ ಮಾಡಲಿ. ಅದು ಏನೇನು ಪ್ರೊಸೆಸ್ ಇರ್ತೈತಿ ಎಲ್ಲವನ್ನು ಕೂಡ ಅವ್ರು ಸಬ್ಮಿಟ್ ಮಾಡಲಿ ಯೂಟ್ಯೂಬ್ದಾಗ. ಅದ್ರ ಕಷ್ಟ ಏನೈತಂತ ಅರ್ಥ ಮಾಡ್ಕೊಳ್ಳಿ. ಯೂಟ್ಯೂಬ್ದಾಗ ಒಬ್ರು ಯಾರೋ ನಮ್ಮನ್ನ ಮೆಚ್ಚಿ, ನಮ್ಮ ಕೆಲಸನೇ ಮೆಚ್ಚಿ, ನಮ್ಮ ಲೈಫ್ ಸ್ಟೈಲನ್ನು ನೋಡಿ ಅಬ್ಸರ್ವ್ ಮಾಡಿ ಗಿಫ್ಟನ್ನು ತಂದು ಕೊಡ್ತಾರಂತಂದ್ರೆ ಅದು ಸಾಮಾನ್ಯ ಮಾತಲ್ರಿ. ಅದು ಮಾಡಿದವ್ರಿಗೇ ಗೊತ್ತಿರ್ತೈತೆ ಅದು. ಯಾಕಂದ್ರೆ ನಮ್ಮಂತಾರು ಮಾಡೋರು ಲಕ್ಷಾನುಗಟ್ಲೆ ವ್ಲಾಗರ್ಸ್ ಇರ್ತಾರೆ. ಆ ಲಕ್ಷಗಟ್ಲೆ ವ್ಲಾಗರ್ಸ್ ಒಳಗೂ ನಮ್ಮನ್ನೊಬ್ಬರನ್ನ ಗುರುತಿಸಿ ಅವ್ರು ನಮ್ಗೊಂದು ಒಳ್ಳೆ ಪ್ರಶಂಸೆ ಕೊಡ್ತಾರಪ್ಪ, ಒಂದು ಬೆಂತಟ್ಟುವಂಥ ಕೆಲಸ ಮಾಡ್ತಾರಪ್ಪ, ಒಂದು ಒಳ್ಳೊಳ್ಳೆ ಗಿಫ್ಟ್ಗಳನ್ನ ಕಳಿಸಿ ಅಂತಂದ್ರೆ ಅದು ಸಾಮಾನ್ಯ ಕೆಲಸ ಅಲ್ಲ. ನನ್ನ ಬಗ್ಗೆ ಹೊಟ್ಟೆ ಉರ್ಕೊಂತಾರಲ್ಲ ಅವ್ರಿಗೆ ಹೇಳ್ತೀನಿ, ಅವರು ಯೂಟ್ಯೂಬ್ ಚಾನಲ್ ಮಾಡಲಿ. ಅವರು ಎಲ್ಲ 1,000 ಸಬ್ಸ್ಕ್ರೈಬರ್ಸ್, 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಲಿ. ಇದು ಐಡೆಂಟಿ ವೆರಿಫಿಕೇಷನ್, ಅಡ್ರೆಸ್ ವೆರಿಫಿಕೇಷನ್, ಗೂಗಲ್ ಆಡ್ಸೆನ್ಸ್ ಪಿನ್ ಹಾಕೋದು, ಗೂಗಲ್ ಅಕೌಂಟ್ ತೆಗೆಯುವಂಥದ್ದು, ಅದೆಲ್ಲ ಆದ್ಮ್ಯಾಗ ಮತ್ತು ನಾವು ನಮ್ಮದು ಬ್ಯಾಂಕ್ ಡೀಟೇಲ್ಸ್ ಹಾಕಬೇಕು, ಟ್ಯಾಕ್ಸ್ ಇನ್ಫಾರ್ಮೇಷನ್ ತುಂಬಬೇಕು. ಅದಾದ್ಮೇಲೆ ನಾವು ನಮ್ಮ ಅಕೌಂಟ್ನಾಗ $100 ಮಾಡ್ಕೋಬೇಕು. $100 ಆದ್ಮ್ಯಾಗ ಅದಕ್ಕೆ ಮತ್ತು ಈ ತಿಂಗಳು ಕಂಪ್ಲೀಟ್ ಮಾಡಿದಾಗ ನೆಕ್ಸ್ಟ್ ಮಂತ್ ಅದು ಅಮೌಂಟ್ ಬರ್ತಿರ್ತೈತಿ. ಅದು ನಮ್ಮ ಅಕೌಂಟಿಗೆ ಬೀಳೋವರೆಗೂ ಕಾತುರ ಇರ್ತೈತಿ ನೋಡ್ರಿ. ಎಷ್ಟು ಇರ್ತಾ ಅದ್ರ ಮನ್ಸಿನ ತಳಮಳ ಅದೆಲ್ಲ ನಮಗೆ ಗೊತ್ತಿರ್ತೈತಿ. ಆ ಥರ ಎಲ್ಲನೂ ಕೂಡ ಪ್ರೊಸೆಸನ್ನು ಮಾಡಿ ನೀವು ವಿಡಿಯೋ ಒಳ್ಳೆ ರೀತಿಯಾಗಿಯೇ ವಿಡಿಯೋ ಮಾಡ್ಕೋತ ಹೋಗಿ. ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕನ್ನು ನೀವು ಬ್ರೇಕ್ ಮಾಡಲಾರ್ದ ವಿಡಿಯೋ ಮಾಡಿಕೊಂಡು ಎಲ್ಲರ ಮನಸ್ಸು ಗೆದ್ದು ಒಳ್ಳೊಳ್ಳೆ ವಿಡಿಯೋ ಹಾಕಿ ಯಾರಾದರೂ ಒಬ್ಬರ ಕಡೆಯಿಂದ ಒಂದು ಗಿಫ್ಟ್ ಅನ್ನೋದು ತೊಗೊಂಡ್ರೆ ಅವಾಗ ನಾವು ಒಪ್ಕೊತೀನಿ. ಅವರು ನನಗೆ ಅಂದಿದ್ದಕ್ಕೆ ಅವರು ಅರ್ಹರಿದಾರ ಅಂಥೇಳಿ. ಒಬ್ರಿಗೆ ನಾವು ಯಾರಿಗಾರು ಪಟ್ಟಂತ ಒಂದು ಬೈದು ಬಿಡ್ತೀವಿ. ಆ ಮನುಷ್ಯರಿಗೆ ನಾವು ಬೈಬೇಕಪ್ಪ ಅಂದ್ರೆ ಆ ಯೋಗ್ಯತೆ ನಮಗಿರಬೇಕು. ನಾವು ಸರಿ ಇಲ್ಲ ಅಂತಂದಾಗ ಇನ್ನೊಬ್ಬರಿಗೆ ಬುದ್ಧಿವಾದ ಹೇಳಕ್ಕೆ ನಾವ್ಯಾರು, ಇನ್ನೊಬ್ರಿಗೆ ತಿರ್ತೀವಿ ಅನ್ನೋಕೆ ನಾವ್ಯಾರು? ಹೌದೇನಿಲ್ರಿ? ಅಂಥದ್ರೊಳಗೆ ನಾನು ಯಾರ ಕಡೆಯಿಂದನೂ ನನ್ನ ಕಡೆ ಬಟ್ಟು ಮಾಡಿ ನಾನು ತಪ್ಪು ಮಾಡಾಕತ್ತೀನಿ, ನೀನು ಸರಿ ಮಾಡಾಕತ್ತಿಲ್ಲ ಅಂತ ಹೇಳಿಸ್ಕೊಳೋವಂಥ ಕೆಲಸ ನಾನು ಯಾವತ್ತೂ ಫ್ಯಾಮಿಲಿ ಒಳಗೆ ಮಾಡಿಲ್ಲ ರೀ. ನನ್ನ ವಯಸ್ಸಿನಾಗ ನಮ್ಮ ಬಂತಂದೊಳಗೆ ನನ್ನ ಸಣ್ಣ ಮಗಳದೀನಿ, ಸಣ್ಣ ಸೊಸೆ ಇದ್ದೀನಿ. ಕುಡ್ರಿ ಸಣ್ಣ ಮಗಳು ಸಣ್ಣ ಸೊಸೆ ಇದ್ರೂ ನಾನು ಯಾರು ಈ ಕಡೆಯಿಂದ ಹೇಳಿಸ್ಕೊಳೋವಂಥ ಅಲ್ಲಿ ಹೋಗ್ಬೇಡ್ರಿ, ಈ ಕಡೆ ಬರ್ರಿ. ಇವರು ತಳಗೆಲ್ಲ ಇರ್ತಾರ ಗೊತ್ತೈತಿ. ಲಕ್ಷ್ಮಿ ಅವ್ರ ನಾದ್ನಿ ಮಗ, ನಮ್ಗೆ ಅಕ್ಕನ ಮಗ ಆಗ್ಬೇಕಾ.
ಅವರು ನಮ್ಮ ಮನೆ ಕಡೆ ಬರ್ತಾರ ಮಕ್ಕಳು ನಮ್ಮ ಮನ್ಯಾಗ ಬಂದು ನಾವು ಹೋಗಕ್ಕೆ ಒಳ್ಳೆ ಅಂತಾರ ಅವ್ರ ಪೇರೆಂಟ್ಸ್ ಎಲ್ಲ ಕರೆದು ಒಳ್ಳೆ ಅಂತಾರ ಮಕ್ಕಳು ಅಂತಂದ್ರೆ ನಮ್ಮ ಮಕ್ಕಳನ್ನ ಎಷ್ಟು ಹಚ್ಕೊಂಡಿರ್ತೀವಿ ಅನ್ನೋದು ನಮ್ಗೆ ಗೊತ್ತಿರ್ತೈತ್ರಿ ಫ್ರೆಂಡ್ಸ್. ಎಲ್ಲರೂ ಇದ್ದವ್ರನ್ನ ಆಜು ಬಾಜುಕ್ಕೆ ಎಲ್ಲರನ್ನ ಹಚ್ಕೊಂಡು ಮಾಡಿ ಎಷ್ಟು ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರ ಜೊತೆಗೆ ಇರ್ತೀವಿ. ಇಲ್ಲಿ ಉಸುಗೈತಿ ಅದಕ್ಕಂತೇಳಿ ಕಾಯ್ಕೊಂತ ಕೂತಿದ್ದೇನ್ರಿ ನಾನು ಇಲ್ಲಿ. ಯಾಕಂದ್ರೆ ಇದು ಭಾಳ ಡೇಂಜರ್ ರೀ. ಸ್ವಲ್ಪ ಹಿಂಗೆ ಬಗ್ಗೆ ನೋಡಿದ್ರಾಗ ಜೋಲ್ಗಿಲ್ ಹೋಯ್ತು ಒಬ್ರಿಗೊಬ್ರು ನುಗ್ಸಾಡಿದ್ರು ಅಂದ್ರೆ ತಳ ಬೀಳ್ತಾರ. ಅದಕ್ಕಂತೇಳಿ ಇಲ್ಲೇ ಅವ್ರನ್ನ ಕಾಯ್ಕೊಂತ ಕೂತೀನಿ. ಅಲ್ಲಿ ಸ್ವಲ್ಪ ಮುಂದೆ ಆಡ್ರಿ ಇಲ್ಲೇ ಪಾರ್ಕಿಂಗ್ದಾಗ. ಹಾಂ सानू नको रे, सानू नको खाली चालते काढून ठेवा. ಸರಿ ಫ್ರೆಂಡ್ಸ್, ನಾನು ಯಾವ ಉದ್ದೇಶದಿಂದ ಈ ವಿಡಿಯೋ ಮಾಡಕತ್ತೀನಪ್ಪ ಅಂದ್ರೆ ಬೇಜಾರಾಗುತ್ತೆ. ನಮ್ಗೆ ಒಳ್ಳೊಳ್ಳೆ ಪ್ರೀತಿಸುವಂತ ಯೂಟ್ಯೂಬ್ ಫ್ಯಾಮಿಲಿ ಐತಿ. ಅದನ್ನ ತಪ್ಪು ಅಂತ ಕೇಸಿ ಕೆಲವರು ಮಾತಾಡ್ತಾರಪ್ಪ ಅಂತಂದ್ರೆ ಅದಕ್ಕೆ ಏನು ಹೇಳ್ಬೇಕು, ಅವ್ರಿಗೆ ಏನು ಮಾತಾಡಬೇಕು ನನಗಂತೂ ಗೊತ್ತಿಲ್ಲ. ಇದಕ್ಕೆಲ್ಲ ನೀವೇ ಕಮೆಂಟ್ ಮಾಡಿ ಹೇಳಬೇಕು ಫ್ರೆಂಡ್ಸ್. ನಾವು ಮಾಡುವಂಥ ಕೆಲ್ಸಕ್ಕೆ ಇನ್ನೊಬ್ರು ನಮ್ಗೊಂದು ಒಳ್ಳೆ ಗಿಫ್ಟ್ ಕೊಡ್ತಾರಂದ್ರೆ ಅದಕ್ಕೆ ನಾವು ಖುಷಿನೇ ಪಡ್ತೀನಿ. ಸುಮ್ಮನೆ ನಡ್ಕೊತಕೊಂಡಿರ್ಬೇಕಾಗ್ತದ. ಕೆಲವು ಸಲ ನನಗೆ ಒಬ್ಬರು ಸಿಸ್ಟರ್, ಸಬ್ಸ್ಕ್ರೈಬರ್ ಸಿಸ್ಟರ್ ಅನ್ನೋಕ್ಕಿಂತ ಯೂಟ್ಯೂಬ್ ಸಿಸ್ಟರ್ ಅಂತ ಹೇಳ್ತೀನಿ. ಅವ್ರ ಮನೆಗೆ ನಾನು ನನ್ನ ಮನೆ ಓಪ್ನಿಂಗಿಂದ ವಿಷಯ ಹೇಳಕ್ಕೆ ಹೋಗಿದ್ದೆ. ಅಂದ್ರೆ ಅವ್ರಿಗೆ ಕರೀಬೇಕು, ಇನ್ವೈಟ್ ಮಾಡ್ಬೇಕಂತ ಹೋಗಿದ್ದೆ ರೀ. ಸುಮ್ಮನೆ ಅಲ್ಲಿ ಅಳು ಬರಾಕತ್ತಿತ್ತು. ಯಾಕಂದ್ರೆ ಆ ಊರು ಒಂದು ಇರುವಂಥ ಲೆವೆಲ್ಗೆ ನಾವೇನೂ ಅಲ್ಲ. ಆದ್ರೂ ಅವ್ರು ನನಗೆ ಉಲ್ಟ ಇಲ್ಲ ಎಲ್ಲರೂ ಮನುಷ್ಯರದೀರಿ ಸಿಸ್ಟರ್ ಅಂತಂದ್ರು. ನಾನೇನಂದೆ, ಸಿಸ್ಟರ್ ನಮ್ಮ ಥರ ನಿಮ್ಗೆ ಸಿಕ್ಕಾಪಟ್ಟೆ ಜನರು ಸಿಗ್ತಾರ್ರಿ, ಬಟ್ ನಿಮ್ಮ ಥರ ಒಂದು ಸಹವಾಸ ಸಿಗೋದು ನಮಗೆ ಭಾಳ ಕಡಿಮೆ ರೀ ಸಿಸ್ಟರ್. ನಾನೇ ಪುಣ್ಯ ಮಾಡೀನಿ. ನನಗೆ ಹೆಮ್ಮೆ ಅಂತ ಅನ್ಸಕತ್ತೈತ್ರಿ. ಯೂಟ್ಯೂಬ್ ಬಿಟ್ಟರೆ ಭಾಳ ಕಳ್ಕೊತಿದ್ದೆ. ಯೂಟ್ಯೂಬ್ ಮಾಡಿ ಎಲ್ಲವನ್ನು ಪಡ್ಕೊಂಡಿನ್ರಿ. ರೊಕ್ಕ ಮಾಡಿಲ್ರಿ, ನಿಮ್ಮ ಅಂತರನ್ನ ಗಳಿಸ್ಕೊಂಡು ನೋಡ್ರಿ ಅಂತೇಳಿ ಆ ಖುಷಿಗಳು ಬರಕತ್ತಿತ್ತು. ಆ ಟೈಮ್ದಾಗ ಒಂದು ನಿಮಿಷದಿಂದ ಆ ಟೈಮ್ದಾಗ ಅಳು ಬರತ್ತಿತ್ತು. ಅದನ್ನ ಬಿಟ್ಟರೆ ಈಗೆಲ್ಲ ಗಿಫ್ಟ್ಗಳು ಕೊಟ್ಟಾಗ ನಗ್ಲಾರ್ದ ಏನು ಮಾಡಬೇಕು ನೀವೇ ಹೇಳ್ಬಿಡ್ರಿ. ನನಗೆ ಗೊತ್ತಿಲ್ಲ. ನನಗೂ ಯಾಕೋ ಮನಸ್ಥಿತಿ ಸರಿನೂ ಕೂಡ ಇಲ್ಲ, ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ನಿಮ್ಮ ಹತ್ರ ಹೇಳ್ಕೊಂಡ್ರೆ ಸ್ವಲ್ಪ ಮನಸ್ಸಿನ ನಿರಾಳ ಸಮಾಧಾನ ಅಂತ ಅನ್ಸಕತ್ತೈತಿ. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಇದನ್ನು. ಸೊ ಯಾರೇ ಇರಲ್ಲಕ್ಕ, ನೀವು ನನಗೆ ಪ್ರತ್ಯಕ್ಷವಾಗಿ ಇಲ್ಲದೆ ಇದ್ರೂ ಕೂಡ ಪರೋಕ್ಷವಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ಎಲ್ಲ ಕೆಲಸಕ್ಕೂ ಒಬ್ಬೊಬ್ರು ಸಪೋರ್ಟ್ ಮಾಡೋರು ಇದ್ದೇ ಇರ್ತಾರೆ. ಯೂಟ್ಯೂಬ್ ಅಂದ ತಕ್ಷಣವೇ ಭಾಳ ಬಂದ್ಬಿಡ್ತೈತ್ರಿ ಹಂಗ ಹಿಂಗ ಅಂತ ಹೇಳಕೇಸಿ. ಬಟ್ ಒಂದು ಯಾವುದೋ ಒಬ್ರು ಜಾಬ್ ಮಾಡ್ಬೇಕಂದ್ರೆ ಆ ಜಾಬ್ ಕೈಯಾಗ ಬರೋತನ ಅದ್ರ ಹಿಂದಿಂದು ಜನರು ಎಷ್ಟು ಅದಕ್ಕೆ ಓಡಾಡಿರ್ತಾರ, ಎಷ್ಟೆಲ್ಲ ಮಾಡಿರ್ತಾರ ಅನ್ನೋದು ಅವ್ರಿಗೆ ಗೊತ್ತಿರಂಗಿಲ್ಲ. ಬಟ್ ಬೇರೆ ಕೆಲಸ ಆದ್ರೆ ಅವರೇ ಮಾಡ್ತೀನಿ ಅಂತ ತಿಳ್ಕೊತಾರೆ. ಯೂಟ್ಯೂಬ್ ಕೆಲಸ ಅಂದ್ರೆ ಹಂಗಾತು ಹಿಂಗಾತು ಅಂತ ಭಾಳಷ್ಟು ಮಾತುಗಳು ಬರ್ತಾವ್ರಿ ಫ್ರೆಂಡ್ಸ್. ಅದಕ್ಕೆ ಎಷ್ಟೆಲ್ಲ ಎಕ್ಕರ್ಲಾಡೀನಿ, ಅದಕ್ಕೆ ಎಷ್ಟು ಸರ್ಕಸ್ ಮಾಡೀನಿ. ಯೂಟ್ಯೂಬ್ ಚಾನಲ್ ಇವತ್ತು ಬೆಳೆಸೋದಕ್ಕೆ ಇವತ್ತು ಇಲ್ಲಿ ಒಂದು 10ಕ್ಕೆ ಬಂದೈತಂದ್ರೆ ಅದಕ್ಕೆ ನನ್ನ ಕಷ್ಟ, ನನ್ನ ಶ್ರಮ ಎಷ್ಟೈತಿ. ನಿದ್ದೆ ಮಾಡಿಲ್ರಿ, ಎಷ್ಟೋ ದಿನ ಉಪವಾಸ ಕೂತೀನಿ ಮನೆಯೊಳಗೆ ಯೂಟ್ಯೂಬ್ ಬೇಡ ಅಂದಿದ್ಕ. ಗಂಡ ಹೆಂಡತಿ ಜಗಳ ಮಾಡೀವಿ, ಗಂಡ ಹೆಂಡತಿ ಮಾತು ಬಿಟ್ಟಿವಿ, ಊಟ ಬಿಟ್ಟಿವಿ, ಎಲ್ಲವನ್ನು ಮಾಡಲೇಬೇಕು. ಒಳ್ಳೆ ಕೆಲಸಕ್ಕೆ ಯಾವತ್ತಿಗೂ ಕೂಡ ಮುಂದೆ ಜಾಸ್ತಿ ವಿಚಾರ ಮಾಡಬಾರ್ದು ಅಂತೇಳಿ ಇದರಿಂದ ನಾನು ಬದುಕು ಕಟ್ಕೊಂಡೀನಿ. ಇವತ್ತು ಮಾಡುವಾಗ ಎಲ್ಲರೂ ಬೇಡ ಅಂತಂದ್ರು. ಆ್ಯಕ್ಚುಲಿ ನಮ್ಮ ಮನೆಯೊಳಗೆ ಭಾಳ ಹೇಳ್ಬೇಕಂದ್ರೆ ಮಾಡಿದ್ಮ್ಯಾಗ ಇವತ್ತು ನನಗದು ಜೀವನಕ್ಕೆ ಆಧಾರ ಆಗೈತೆ ಅಂತಂದ್ರೆ ಎಷ್ಟು ಮಂದಿ ಹೆಮ್ಮೆ ಪಡಕತ್ತಾರೆ ನನ್ನ ಫ್ಯಾಮಿಲಿ ಒಳಗೆ. ಇವತ್ತು ನಾನು ಮಾಡಿದೆ, ನನ್ನ ಫ್ರೆಂಡ್ ಸರ್ಕಲ್ದೊಳಗೆ ಪರಿಚಯ ಇದ್ದರು, ನಮ್ಮ ಊರನ್ನವರು ಕೂಡ ಮಾಡಿದರು, ನಮ್ಮ ದೊಡ್ಡಮ್ಮನ ಮಗಳು ಕೂಡ ಒಬ್ರು ಮಾಡಿದರು. ಇವಾಗೇನೋ ಅವ್ರು ಸ್ವಲ್ಪ ಫ್ಯಾಮಿಲಿ ಒಳಗೆ ಹೆಲ್ತ್ ಅಪ್ಸೆಟ್ಟಿಂದಾಗಿ ಬಿಟ್ಟಿದ್ದಾರೆ. ಬಟ್ ನನಗೆ ಗೊತ್ತಿದ್ದಷ್ಟು ಯಾರು ನನಗೆ ಕೇಳ್ತಾರ, ಅಕ್ಕ ನನಗೆ ಗೊತ್ತಿಲ್ಲ ಯೂಟ್ಯೂಬ್ ಬಗ್ಗೆ ಅಂತಂದ್ರೆ ನಾನು ನನ್ನ ಮನೆ ಕೆಲಸ ಬಿಟ್ಟು ನಾನು ಅವ್ರಿಗೆ ಹೇಳ್ಕೊಡ್ತೀನಿ ರೀ. ಪಾಪ ಅವರು ನನ್ನ ಥರ ಕಷ್ಟಪಡಬಾರ್ದು, ನನಗೆ ಹೇಳೋರು ಯಾರೂ ಇರಲಿಲ್ಲ. ನಾನು ಅವ್ರಿಗೆ ಹೇಳಿದ್ರು ಅವ್ರಿಗೆ ಒಂದು ಹೆಲ್ಪ್ ಆಗ್ತದೆ, ಅವ್ರ ಮನಸ್ಸಿನ ತಳಮಳ ನನಗೆ ಗೊತ್ತಾಗ್ತದೆ ಅಂತೇಳಿ. ಇನ್ನು ಪರ್ಸ್ನಲಾಗಿ ಮಾತಾಡುವಂಥದ್ದು ಏನೇ ಸ್ವಲ್ಪ ವಿಷಯ ಇದ್ದರೂ ಕೂಡ ಕೆಲಸ ಇತ್ತಂದ್ರೆ ಅಷ್ಟೇ ಮಾತಾಡಿ ಮತ್ತು ಅವ್ರಿಗೆ ಹೇಳಿ ಇಟ್ಟಿರ್ತೀನಿ. ಯೂಟ್ಯೂಬ್ ಬಗ್ಗೆ ಯಾರಾದರೂ ನನಗೆ ಹೆಲ್ಪ್ ತೊಗೊಂಡವರು ಈ ವಿಡಿಯೋ ನೋಡಕತ್ತಿದ್ರೆ ಖಂಡಿತವ್ರು ಕಮೆಂಟ್ ಹಾಕ್ರಿ. ಯೂಟ್ಯೂಬ್ ಬಗ್ಗೆ ಯಾರೇ ಇರಲ್ಲಕ್ಕ, ಅಕ್ಕ ನನಗೆ ಈ ಥರ ಗೊತ್ತಾಗಲ್ಲಾಗೈತಂದ್ರೆ ನಾನು ಆವಾಗಿಂದ ಅವಾಗೆ ಫೋನ್ ಹಚ್ತೀನಿ. ಕೆಲವ್ರು ಮೆಸೇಜ್ ಹಾಕಿರ್ತಾರೆ, ಅಕ್ಕ ನೀವು ಫ್ರೀದಾಗ ಕಾಲ್ ಮಾಡಿರಿ, ವಿಡಿಯೋ ಮಾಡ್ತಿರ್ತೀರಿ, ಡಿಸ್ಟರ್ಬ್ ಮಾಡೋಂಗಿಲ್ಲ, ಸ್ವಲ್ಪ ತಿಳಿಯಲಾಗೈತೆ ಅಂತೇಳಿ. ಈ ಥರ ನನಗೆ ಆದಷ್ಟು ನಾನು ಹೆಲ್ಪ್ ಮಾಡ್ತೀನಿ. ನಮ್ಮ ತಂಗಿಗೂ ಚಾನಲ್ ಮಾಡಿಕೊಡ್ತೀನಿ, ಆಕಿಂದು ಸಕ್ಸಸ್ ಆಗೈತಿ. 1-2 ಪೇಮೆಂಟು ಕೂಡ ತೊಗೊಂಡಿದ್ದಾರೆ. ಕೈಲಿ ಆದ್ರೆ ಒಬ್ರಿಗೆ ಹೆಲ್ಪ್ ಮಾಡ್ಬೇಕು ನೋಡ್ರಿ. ನಮ್ಮ ಕಡೆಯಿಂದ ಆಗಿಲ್ಲ ಅಂದರೆ ಕೆಟ್ಟದಂಕವ್ರು ಮಾಡೋಕ್ಕೆ ಹೋಗಬಾರ್ದು. ಸೊ ಹಾಗಾಗಿ ನಾವು ಮಾಡುವಂಥ ಕೆಲಸ ಒಳ್ಳೇದಿತ್ತು, ನಿಯತ್ತಿತ್ತಂದ್ರೆ ಯಾರಿಗೂ ಅಂಜುವಂಥ ಅವಶ್ಯಕತೆನೂ ಇಲ್ಲ. ನನಗೆ ಯಾರೋ ಒಬ್ಬೊಬ್ರು ಏನಾದರೂ ಅಂತಾರಪ್ಪ ಅಂತಂದ್ರೆ ಬೇಜಾರಾಗುತ್ತಾ. ಸಾಮಾನ್ಯ ಕೆಲಸ, ಮನುಷ್ಯರಿಗೆ ಅದು ಆಗಲೇಬೇಕು, ಅದು ನಾರ್ಮಲ್ಲ. ಅದಕ್ಕಂತೇಳಿ ಸೊ ಪರವಾಗಿಲ್ಲ. ವಿಡಿಯೋ ಯಾಕೋ ಮಾತಾಡ್ತಾ ಲೆಂತಿ ಐತಂತ ಅನ್ಕೋತೀನಿ.
ಸೊ ಬೇಜಾರಾಯಿತು, ಅದಕ್ಕಂತೇಳಿ ವಿಡಿಯೋನ ಮಾಡ್ಬೇಕಂತ ಅನಿಸಿತ್ತು, ಮಾಡಿದೆ. ಸೊ ಈ ಮನೆಗೆ ಇರ್ತೀವೋ ಹೊಸ ಮನೆಗೆ ಹೋಗ್ತೀವೋ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ನಾನು ನೆಕ್ಸ್ಟ್ ವ್ಲಾಗ್ದಾಗ ಹೇಳ್ತೀನಿ ರೀ. ವಿಡಿಯೋ ಲೆಂತೆ ಆಗತೈತಿ. ಮತ್ತೆ ಸಿಗೋಣ, ಬಾಯ್.